ಬಂಧುಗಳೇ, ಪರಿಶಿಷ್ಟ ಜಾತಿಗಳಲ್ಲಿ ಮೀಸಲಾತಿ ಅಂದರೆ ಒಂದು ಜಾತಿಗಲ್ಲ. ನಾವು 101 ಪರಿಶಿಷ್ಟ ಜಾತಿಗಳಲ್ಲಿ ಮೀಸಲಾತಿ ವರ್ಗೀಕರಣ ಆಗಬೇಕು. ಆ 101 ಜಾತಿಗಳಲ್ಲಿ ಇರ್ತಕ್ಕಂಥ ಕಟ್ಟಕಡೆಯ ಸಮಾಜ ಏನಿದೆ, ಆ ಸಮಾಜಕ್ಕೆ ಸಮಾನಾಗಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಅವಕಾಶ ಸಿಕ್ಕಲಿ ಅಂತ ಹೇಳಿ ಹೋರಾಟ ನಡೀತಾ ಇರೋದು. ಹಾಗೆಯೇ SC ST OBCನಲ್ಲೂ ಕೂಡ ಕಟ್ಟಕಡೆ ಸಮಾಜ ಯಾರಿದ್ದಾರೆ ಅವರೂ ಕೂಡ ಮೀಸಲಾತಿ ಸವಲತ್ತು ಸಿಗಬೇಕು ಅಂತ ಹೇಳಿ ನಮ್ಮ ಹೋರಾಟ ಇದೆ. ಸಂವಿಧಾನ ಜಾರಿಯಾಗಿ 1950ರಲ್ಲಿ ಜಾರಿಯಾಗಿ ಇವತ್ತಿನವರೆಗೆ 74 ವರ್ಷಗಳು ಕಳೆದಿದೆ. ಆದರೆ ಕಟ್ಟಕಡೆಯ ಸಮಾಜ ಇರತಕ್ಕಂಥ ಬಂಗಿ, ಜಾಡಮಾಲಿ, ದಕ್ಕಲಿಗ, ಮಾದಿಗ, ಸಮಗಾರ ಈ ಥರ ಅನೇಕ ಜಾತಿಗಳು ಒಬ್ಬ ಸಣ್ಣ ನೌಕರ ಕೂಡ ವಿಲೇಜ್ ಅಕೌಂಟೆಂಟು ಅಥವಾ ಕಾನಿಸ್ಟೇಬಲ್ ಕೂಡ ಆ ಸಮಾಜದಲ್ಲಿ ಇಲ್ಲ. ಆ ಸಮಾಜಕ್ಕೂ ಕೂಡ ಮೀಸಲಾತಿ ಸಿಗಬೇಕು ಅಂತ ನಮ್ಮ ಹೋರಾಟ ಇದೆ. ಇಂಥ ಹೋರಾಟ ಅತ್ಯಂತ ಮಾನವೀಯ ಹೋರಾಟ. ಇಂಥ ಹೋರಾಟದ ಸಂವಿಧಾನದ ಆಶಯಕ್ಕೋಸ್ಕರ ಈಡೇರಿಕೋಸ್ಕರ ನಡೆಯುವಂಥ ಹೋರಾಟ. ಸಂವಿಧಾನ ಹೇಳಿರುವಂಥದ್ದು ಬಾಬಾ ಸಾಹೇಬರ ಪರಿಕಲ್ಪನೆ ಕೂಡ ಕಟ್ಟಕಡೆಯ ಸಮಾಜ ಮುಖ್ಯ ವಾಹಿನಿಗೆ ಬರಲಿ, ಅವರು ಕೂಡ ಸಮಾನತೆಯಿಂದ ಸಹಬಾಳ್ವೆ ನಡೆಸಲಿ ಅನ್ನೋ ಆಶಯ ಅಂಬೇಡ್ಕರ್ದವ್ರು. ಅಂಬೇಡ್ಕರ್ ವಾದಗಳನ್ನು ಹೇಳುವಂಥ ಜನ, ಬಾಬಾ ಸಾಹೇಬರು ಬುದ್ಧನ ತತ್ವ ಸಿದ್ಧಾಂತಗಳನ್ನು ಹೇಳುವಂಥ ಜನ, ಬಾಬಾ ಸಾಹೇಬರ ಹೃದಯವಂತಿಕೆಯನ್ನು ಹೊಂದಿಲ್ಲ. ಇವತ್ತು ಈ ಸಮಾಜಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಣ್ಣುಗಳಿಂದ, ಬಾಬಾ ಸಾಹೇಬ್ ಅವರ ಹೃದಯದಿಂದ ಈ ಸಮಾಜವನ್ನು ನೋಡಬೇಕಾಗಿದೆ. ಆದರೆ ಜಾತಿಗಳಿಂದ, ಉಪಜಾತಿಗಳಿಂದ ನೀವು ನಿಮ್ಮ ಒಂದು ಹಿತಕ್ಕೋಸ್ಕರ ಹೋರಾಟಗಳನ್ನು ಮಾಡಿದರೆ, ನಿಮ್ಮ ಹಿತಕ್ಕೋಸ್ಕರ ರಾಜಕಾರಣವನ್ನು ಮಾಡಿದರೆ, ಇಡೀ ಸಮಾಜದಲ್ಲಿ ನೀವು ಅಸಮಾನತೆಯನ್ನು ಬಯಸ್ತೀರಿ, ಅಂಬೇಡ್ಕರ್ ವಿರೋಧಿಗಳಾಗಿದ್ದೀರಿ, ಸಂವಿಧಾನದ ವಿರೋಧಿಗಳಾಗಿದ್ದೀರಿ ಅಂತ ಇವತ್ತು ಕರಿಬೇಕಾಗಿದೆ. ದೇಶದಲ್ಲಿ ದೊಡ್ಡ ದೊಡ್ಡ ನಾಯಕರು, ಶೋಷಿತ ಸಮಾಜದ ಮುಖ್ಯ ಗಣ್ಯರು ಅನಿಸ್ಕೊಂಡಂಥವ್ರು, ಸನ್ಮಾನ್ಯ ಶ್ರೀ AICC ಅಧ್ಯಕ್ಷರು, ರಾಜಕೀಯ ಮುತ್ಸದ್ದಿಗಳಾದಂಥ ನಮ್ಮ ಸಮಾಜದ ಮಲ್ಲಿಕಾರ್ಜುನ ಖರ್ಗೆಜಿಯವರು ಈ ಒಳ ಮೀಸಲಾತಿಯ ವಿರುದ್ಧ ನೀವು ಭಿನ್ನ ಮಾತುಗಳನ್ನು ಆಡಿದಿರಿ. ಇದು ಒಳಿತಲ್ಲ, ಈ ಸಮಾಜದ ಒಂದು ಏಳಿಗೆಯನ್ನು ಬಯಸೋ ರೀತಿ ಅಲ್ಲ ಅನ್ನೋ ಮಾತನ್ನು ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಹಾಗೆ ಮಾಯಾವತಿಯವರು BSP ಅಗ್ರಗಣ್ಯ ನಾಯಕರು, ಬೇಂಜಿ ಮಾಯಾವತಿಯವರು ಅಂತ ಹೇಳಿಸ್ಕೊಳ್ಳೋಂಥ ಮಾಯಾವತಿಜಿಯವರು, ನಾನು ನ್ಯಾಯಾಧೀಶ 7 ಜನ ನ್ಯಾಯಾಧೀಶರು ಕೊಟ್ಟಂಥ ತೀರ್ಪನ್ನು ನಾನು ಹೋಗೋದೇ ಕಾರಣಕ್ಕೆ ಒಪ್ಪೋದಿಲ್ಲ ಅಂತ ಹೇಳಿದರೆ ಇದು ಒಂದು ನ್ಯಾಯಕ್ಕೆ ಕೊಡುವಂಥ ಘನತೆ ಅಲ್ಲ, ಸಂವಿಧಾನದ ವಿರೋಧಿ ಹೇಳಿಕೆ ಅಂತ ಈ ಸಂದರ್ಭದಲ್ಲಿ ಅತ್ಯಂತ ವಿಷಾದವನ್ನು ಈ ಸಂದರ್ಭದಲ್ಲಿ ನಾನು ಪಡ್ತಾ ಇದ್ದೇನೆ. ಅದೇ ಕಾಂಚಿ ರಾಮ್ಜಿ ಅವರು ತಮಿಳುನಾಡಿನಲ್ಲಿ ಮೀಸಲಾತಿಯನ್ನು ಬಂಗಿ ಸಮಾಜಕ್ಕೆ, ಜಾಡ್ವಾದಿ ಸಮಾಜಕ್ಕೆ, ಅರುಂಧತಿಯರ ಸಮಾಜಕ್ಕೆ ಕೊಡುವಂಥ ಸಂದರ್ಭದಲ್ಲಿ ಅವರು ಅಲ್ಲಿರ್ತಕ್ಕಂಥ ವಿರೋಧಿಗಳು ಮಾಡುವಂಥ ನಮ್ಮದೇ ಸಮಾಜದವರನ್ನು ವಿರೋಧ ಮಾಡಿ ನಾನು ಆ ಜನಾಂಗದ ಏನು ಜನಸಂಖ್ಯೆಗೆ ಅನುಗುಣವಾಗಿ ಕೊಡೋದ್ರಲ್ಲಿ ನಾನು ಈ ಮಾತನ್ನು ಬೆಂಬಲಿಸ್ತೇನೆ ಅನ್ನೋ ಮಾತನ್ನು ಹೇಳಿದ್ದು ಅಷ್ಟೇ ಅಲ್ಲದೆ, ಹರಿಯಾಣದಲ್ಲಿ, ಪಂಜಾಬ್ನಲ್ಲಿ ಅಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿಯೆಲ್ಲ ಕಟ್ಟಕಡೆ ಇರ್ತಕ್ಕಂಥ ಬಂಗಿ ಮತ್ತು ಜಾಟು ವಾಲ್ಮೀಕಿ ಸಮಾಜದವರು ಮೀಸಲಾತಿ ವರ್ಗೀಕರಣವನ್ನು ಕೇಳಿದಾಗ ಅದನ್ನು ಅಲ್ಲೇ ಇರ್ತಕ್ಕಂಥ ಬಹುಸಂಖ್ಯಾತ ಇರ್ತಕ್ಕಂಥ ಚಮ್ಮಾರ್ ಸಮಾಜ ವಿರೋಧ ಮಾಡ್ತದೆ. ಆ ಚಮ್ಮಾರ್ ಸಮಾಜದ ವಿರೋಧಕ್ಕೆ, ಚಮ್ಮಾರ್ ಸಮಾಜಕ್ಕೆ ಚೀಮಾರಿಯನ್ನು ಹಾಕೋದ್ರ ಮೂಲಕ ಕಾಂತರಾಮ್ಜಿ ಅವರು ಮೀಸಲಾತಿ ವರ್ಗೀಕರಣಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಮತ್ತೆ ಉತ್ತರ ಪ್ರದೇಶದ ಅನೇಕ ರಾಜ್ಯಗಳಲ್ಲಿ ಮೀಸಲಾತಿ ವರ್ಗೀಕರಣಕ್ಕೆ ಅವರು ಗ್ರೀನ್ ಸಿಗ್ನಲ್ ಅಂತ ಕೊಟ್ಟಂತ ಏಕೈಕ ನಾಯಕ
ಕಾಂಚೀರಾಮ್ಜಿಯವರು ಅದೇ ಪಕ್ಷದ ವರಿಷ್ಠ ನಾಯಕರಾದ ಮಾಯಾವತಿಜಿಯವರು ಇವತ್ತು ವಿರೋಧ ಮಾಡಿರೋದು ಇದೆಯಲ್ಲ, ಆ ಪಾಶ್ವಾನರವರು ವಿರೋಧ ಮಾಡೋದ್ರದ್ದು ಇದೆಯಲ್ಲ, ಇದು ಎಲ್ಲೋ ಒಂದು ರೀತಿ ಇಡೀ ಸಮಾಜವನ್ನು ಬಳಸ್ಕೊಂಡು ನಿಮ್ಮ ರಾಜಕಾರಣದಲ್ಲಿ ಉಳಿಸ್ಕೊಳ್ಳೋಕ್ಕೋಸ್ಕರ, ನಿಮ್ಮ ರಾಜಕೀಯನ ಉಳಿಸ್ಕೊಳ್ಳೋಕ್ಕೋಸ್ಕರ, ನಿಮ್ಮ ನಾಯಕತ್ವವನ್ನು ಗಟ್ಟಿ ಮಾಡ್ಕೊಳ್ಳೋಕ್ಕೋಸ್ಕರ, ನಿಮ್ಮ ಪಕ್ಷವನ್ನು ಗಟ್ಟಿ ಮಾಡ್ಕೋಸ್ಕರ ಇಡೀ ಸಮಾಜವನ್ನು ತುಳಿತಾ ಇದ್ದೀರಿ ಅನ್ನೋ ಮಾತನ್ನು ನಾನು ಈ ಮೂಲಕ ನಿಮ್ಮ ಕಿವಿ ಮಾತನ್ನು ನೇರ ನುಡಿಗಳ ಹೇಳೋದ್ರ ಮೂಲಕ ನೀವು ದಕ್ಷಿಣ ರಾಜ್ಯಗಳಲ್ಲಿ ಏನು ನಡೀತಾ ಇದೆ, ಯಾವ ರೀತಿ ಅನ್ಯಾಯ ಆಗಿದೆ ಅನ್ನೋದನ್ನು BSP ಅವರು ಮತ್ತು ಕಾಂಗ್ರೆಸ್ನವರು ಕಣ್ಣು ತೆರೆದು ನೋಡಬೇಕಾಗಿದೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಅಲ್ಲಿ ಯಾಕೆ ಮಾಯಾವತಿಜಿಯವರು ವಿರೋಧ ಮಾಡ್ತಾ ಇದ್ದಾರೆ ಅಂದರೆ, ಅಲ್ಲಿ ಪರಿಷ್ಠ ಜಾತಿಯಲ್ಲಿ ಹೆಚ್ಚು ಮತದಾರರು ಇರ್ತಕ್ಕಂಥ, ಜನಸಾಂದ್ರತೆ ಇರ್ತಕ್ಕಂಥ ಸಮಾಜವನ್ನು ಓಲೈಸೋಕ್ಕೋಸ್ಕರ ನೀವು ಒಂದು ಸಮಾಜವನ್ನು ತುಳಿತಾ ಇದ್ದೀರಿ. ಇಲ್ಲಿ ಅನ್ಯಾಯಕ್ಕೊಳಗಾದಂತಹ ಸಮಾಜ ಏನಿದ್ದಾವೆ, ಬಹುಸಂಖ್ಯಾತ ಸಮಾಜ ಇದ್ದಾವೆ, ಆದರೆ ಅವರಿಗೆ ರಾಜಕೀಯ ಶಕ್ತಿ ಇಲ್ಲ, ಆರ್ಥಿಕ ಶಕ್ತಿ ಇಲ್ಲ, ಶೈಕ್ಷಣಿಕ ಶಕ್ತಿ ಇಲ್ಲ. ಅದಕ್ಕೆ ಶಕ್ತಿಯನ್ನು ಕೊಡಬೇಕು ಅಂತೇಳಿ ಏನು ದಲಿತ ಸಂಘರ್ಷ ಸಮಿತಿ ತತ್ವ ಸಿದ್ಧಾಂತ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬುದ್ಧನ ತತ್ವ ಸಿದ್ಧಾಂತವನ್ನು ಮೈಗೂಡಿಸ್ಕೊಂಡಂಥ ನಮ್ಮ ಸಂಘಟನೆಗಳು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಅನೇಕ ಸಮುದಾಯದ ಸಂಘಟನೆಗಳು ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈಗ ನಮ್ಮ ಕಮಿಷನ್ ಮುಂದುವರಿಸ್ತೀನಿ, ಯಾಕಂದ್ರೆ ಕಾಯಿಸೋದು ಬೇಡ. ಅವರು ಅತ್ಯಂತ ಸಮಾಜದ ಬಗ್ಗೆ ಹೆಚ್ಚು ಕಳಕಳಿ ಉಳ್ಳುವಂಥವ್ರು. ಹಾಗೇ ನಮ್ಮ ಕಾರ್ಯದರ್ಶಿಗಳು ಮಣಿವಣ್ಣವನ್ನು ಕೂಡ ಹೆಚ್ಚು ಕಳಕಳಿ ಉಳ್ಳುವಂಥವ್ರು. ಸಾಹೇಬರಿಗೆ ನಮ್ಮ ಸಮಾಜ ಕಲ್ಯಾಣ ಸಚಿವರಾದ ನಮ್ಮ ಹಿರಿಯರು ಮಾಧವಜಿಯರವರು ಫೋನ್ ಮಾಡಿ ಹೇಳಿದ್ರಂತ ಕೂಡಲೇ ಮನವಿ ತಗೋಬೇಕು ಅಂತ ಮೆಸೇಜ್ ಬಂತು ನಮಗೆ. ಅದಕ್ಕೆ ಕಮಿಷನರ್ ಅಲ್ಲಿಂದ ಬಂದಿದ್ದಾರೆ. ಇವತ್ತು 31 ಜಿಲ್ಲೆಯಲ್ಲೂ ಕೂಡ ರಾಜ್ಯಾದ್ಯಂತ ಕಾರ್ಯಕ್ರಮ ಭಾರಿ ಯಶಸ್ವಿಯಾಗಿದೆ. ಪ್ರತಿ ಜಿಲ್ಲೆ ತಾಲೂಕುಗಳಲ್ಲೂ ಕೂಡ ಪೋಸ್ಟರನ್ನು ಅಂಟಿಸೋದ್ರ ಮೂಲಕ, ಪತ್ರಿಕಾಗೋಷ್ಠಿಯನ್ನು ಮಾಡೋದ್ರ ಮೂಲಕ ಭಾರಿ ಹೋರಾಟ ರಾಜ್ಯಾದ್ಯಂತ ನಡೀತಾ ಇದೆ. ಏನು ಮೀಸಲಾತಿ ಹೋರಾಟ ಮಾಡ್ತಾ ಇದ್ದೇವೆ, ಇದು 101 ಜಾತಿಗಳ ಪರವಾದ ಹೋರಾಟ. ಕೊರಮ ಕೊರ್ಚಾಲ ಮಾಣಿಗಳಿಗೂ 3% ಮೀಸಲಾತಿ ಕೊಡಬೇಕು ಅಂತ ಅತ್ಯಂತ ಹೃದಯವಂತಿಕೆಯಿಂದ ಒಪ್ಕೊಂಡಂಥ ಸಮಾಜ ಇದು. ಮತ್ತು 101 ಜಾತಿಗೂ ಕೂಡ ಸಮಾನವಾಗಿ ಮೀಸಲಾತಿ ಹಂಚಿಕೆ ಆಗಬೇಕು ಅಂತ ನಡೆಯೋ ಹೋರಾಟ. ಈ ಹೋರಾಟವನ್ನು ಸುಪ್ರೀಂ ಕೋರ್ಟ್ನ 7 ಜನರ ನ್ಯಾಯಾಧೀಶರ ಪೀಠ ತೀರ್ಪನ್ನು ಕೊಟ್ಟಿದೆ. ಏನು ವಿವಿಧ ರಾಜ್ಯಗಳಲ್ಲಿ ಏನು ಆಯೋಗಗಳಾದವು, 3 ದಶಕಗಳಿಂದ ನಡೆಯುವಂಥ ಹೋರಾಟಗಳ ಮೇಲೆ ನಡೆದಂಥ ಆಯೋಗಗಳು ಹರಿಯಾಣ, ಪಂಜಾಬು, ತಮಿಳುನಾಡು, ಜಾರ್ಖಂಡು, ತೆಲಂಗಾಣ, ಆಂಧ್ರ ಪ್ರದೇಶ, ಇನ್ನು ಅನೇಕ ರಾಜ್ಯಗಳು, ಬಿಹಾರ, ಅನೇಕ ರಾಜ್ಯಗಳು ಆಯೋಗಗಳಾಗಿದ್ದಾವೆ. ಅಲ್ಲಿನ ಸುಪ್ರೀಂ ಕೋರ್ಟ್ಗಳು 7 ತೀರ್ಪುಗಳನ್ನು ಕೊಟ್ಟಿದ್ದಾವೆ. ಆ ಸುಪ್ರೀಂ ಕೋರ್ಟ್ ತೀರ್ಪಿನ ಮೇಲೆ 2014ರಲ್ಲಿ ಸಂತೋಷ್ ಹೆಗ್ಡೆಜಿ, ಜಸ್ಟಿಸ್ ಸಂತೋಷ್ ಹೆಗ್ಡೆಜಿರವರ ನೇತೃತ್ವದಲ್ಲಿ 5 ಜನ ನ್ಯಾಯಾಧೀಶರ ಪೀಠ ತೀರ್ಪನ್ನು ಕೊಡ್ತು. ನಂತರ 2020ರಲ್ಲಿ ಅರುಣ್ ಮಿಶ್ರಾ ಆಯೋಗ ತೀರ್ಪನ್ನು ಕೊಟ್ಟು ರಾಜ್ಯ ಸರ್ಕಾರಕ್ಕೆ ಮೀಸಲಾತಿಯನ್ನು ಕೊಡೋದಕ್ಕೆ ಸಂವಿಧಾನಬದ್ಧ ಅಧಿಕಾರ ಇದೆ ಅಂತ ಹೇಳ್ತು. ಅದ್ರ ಹಿಂದೆ 2007-8ರಲ್ಲಿ ಆಯೋಗವನ್ನು ಮಾಡಿದರು. ಆಯೋಗನೂ ಕೂಡ ರಿಪೋರ್ಟನ್ನು ಕೊಡ್ತು. ಈಗ 7 ಜನ ನ್ಯಾಯಾಧೀಶರ ಪೀಠ ತೀರ್ಪನ್ನು ಕೊಟ್ಟು ರಾಜ್ಯ ಸರ್ಕಾರಕ್ಕೆ ಮೀಸಲಾತಿ ವರ್ಗೀಕರಣಕ್ಕೆ ಸಂವಿಧಾನಬದ್ಧ ಅಧಿಕಾರ ಇದೆ ಅಂತ ತೀರ್ಪನ್ನು ಕೊಟ್ಟಿದೆ. ತೀರ್ಪನ್ನು ಕೊಟ್ಟು 40 ದಿನ ಕಳೆದಿದೆ. 1/8ರಲ್ಲಿ ಕೊಟ್ಟು ತೀರ್ಪು 40 ದಿನ ಕಳೆದರೂ ಕೂಡ ಸರ್ಕಾರ ತಟಸ್ಥ ನೀತಿಯನ್ನು ಅನುಸರಿಸ್ತಾ ಇದೆ. ಆದ್ದರಿಂದ ಸರ್ಕಾರ ಈ ಮೀಸಲಾತಿನ ವರ್ಗೀಕರಣಕ್ಕೆ ಮುಂದಾಗಬೇಕು ಅಂತ ನಾವು ಒತ್ತಾಯವನ್ನು ಮಾಡಿ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಇವತ್ತು ಮಾಡಿದ್ದೇವೆ. ಇವತ್ತಿನ ನಿರಂತರವಾಗಿ ಜನಾಂದೋಲನ ಹೋರಾಟವನ್ನು ನಡೆಸ್ತೇವೆ. ಮುಂದಿನ ತಿಂಗಳು ಕೊನೆ ವಾರದಲ್ಲಿ 5 ಲಕ್ಷ ಜನ ಸೇರಿ ರಾಜ್ಯದಲ್ಲಿ ಬೃಹತ್ ಹೋರಾಟವನ್ನು ಮಾಡ್ತೇವೆ. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧಿಕಾರ ಏನು ಹೋಗಲ್ಲ. ಇವತ್ತು ಹೇಳಿದ್ದೇನೆ, ಅವ್ರ ಜಡ್ಜ್ಮೆಂಟು ಬೇರೆ ರೀತಿ ಆಗ್ತದೆ, ಅವ್ರೇನು ಹೋಗಲ್ಲ, ಅವ್ರು ಇರ್ತಾರೆ. ಕೂಡಲೇ ನೀವು ಮೀಸಲಾತಿ ವರ್ಗೀಕರಣ ಮಾಡಬೇಕು ಅಂತ ನಾನು ಹೇಳೋದ್ರ ಮೂಲಕ ಮಾದೇವಪ್ಪಾಜಿ ಅವ್ರಿಗೂ ಕಳಕಳಿ ಇದೆ. ನೀವು ಮೀಸಲಾತಿ ವರ್ಗೀಕರಣ ಮಾಡಲೇಬೇಕು. ಈ 301
ಜಾತಿಗೆ ನ್ಯಾಯ ಕೊಡಬೇಕು, ಈ ಶೋಷಿತ ನ್ಯಾಯ ಕೊಡಬೇಕು ಅಂತ ನಾವು ಮನವಿಯನ್ನು ಮಾಡೋದ್ರ ಮೂಲಕ ಈಗ ಕಮಿಷನರ್ ಸಾಹೇಬರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಈಗಾಗಲೇ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ವಿಷಯ ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ, ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಏನು ಕ್ರಮ ವಹಿಸಬೇಕಾಗಿರೋದು ಸರ್ಕಾರದ ಹಂತದಲ್ಲಿ ಚರ್ಚೆ ನಡೀತಾ ಇದೆ. ಈಗ ಒಂದು ಏನು ಮನವಿಯನ್ನು ಕೊಟ್ಟಿದ್ದಾರೆ, ಖಂಡಿತವಾಗ್ಲೂ ಸರ್ಕಾರದ ಒಂದು ಗಮನವನ್ನು ಸೆಳೆಯಲು ಮಾಡ್ತಾ ಇದ್ದೀನಿ. ಈಗಾಗಲೇ ತಮ್ಮ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹೇಳಿದಂತೆ ಮಾನ್ಯ ಸಚಿವರು ಕೂಡ ಕಾಲ್ ಮಾಡಿ ಈ ಒಂದು ವಿಷಯದ ಬಗ್ಗೆ ತುರ್ತಾಗಿ ಕ್ರಮ ವಹಿಸಬೇಕು ಅಂತ ಹೇಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈ ಮನವಿನ ಖಂಡಿತವಾಗ್ಲೂ ಸರ್ಕಾರ ಹಾಗೂ ಮಾನ್ಯ ಸಚಿವರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನಾನು. ಧನ್ಯವಾದಗಳು.